ಶ್ರೀ ಸಾಯಿ ಸಚ್ಚರಿತ್ರೆ 34ನೇ ಅಧ್ಯಾಯ. ಊದಿಯ ಮಹತ್ವ ಮುಂದುವರಿಯುವುದು. ಕರಳು ಹುಣ್ಣು. ಡಾಕ್ಟರ್ ಪಿಳ್ಳೆ, ಶ್ಯಾಮ ಅವರ ನಾದನಿ, ಇರಾನಿ ಹುಡುಗಿ, ಅರ್ಧ ವೃದ್ಧ, ಮುಂಬಯಿಯ ಮಹಿಳೆ. ಊದಿಯು ಎಷ್ಟು ಗುಣಕಾರಕ ವಸ್ತು ಎಂಬುದನ್ನು ಈ ಅಧ್ಯಾಯದಲ್ಲಿ ಮತ್ತೆ ವಿವರಿಸಲಾಗಿದೆ. ಕರಳು ಹುಣ್ಣು. ನಾಸಿಕ ಜಿಲ್ಲೆಯ ಮಾಲೆಂಗಾವದಲ್ಲಿ ಪದವೀಧರರಾದ ಡಾಕ್ಟರ್ ಒಬ್ಬರಿದ್ದರು. ಅವರ ತಂಗಿಯ ಮಗನು ಕರಳು ಹುಣ್ಣಿನ ರೋಗದಿಂದ ನರಳುತ್ತಿದ್ದನು. ಡಾಕ್ಟರರು ಮತ್ತು ಇತರ ವೈದ್ಯರು ಅನೇಕ ತರದ ಔಷಧಿಗಳನ್ನು ಕೊಟ್ಟರು. ಅವನಿಗೆ ಶಸ್ತ್ರಚಿಕಿತ್ಸೆ ಸಹ ಆಯಿತು. ಗುಣ ಕಂಡು ಬರಲಿಲ್ಲ. ಎಲ್ಲ ರೋಗಗಳನ್ನು ತಮ್ಮ ದೃಷ್ಟಿ ಮಾತ್ರದಿಂದಲೇ ಗುಣಪಡಿಸಬಲ್ಲ ಶ್ರೀ ಸಾಯಿಬಾಬಾ ಅವರಿಗೆ ಬಳಿಗೆ ಹೋಗಲು ಅವರು ಕೆಲವು ಸ್ನೇಹಿತರು ಸಲಹೆ ನೀಡಿದರು. ಆದುದರಿಂದ ಅವರು ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ಶಿರಡಿಗೆ ಬಂದರು. ಮಗನನ್ನು ಬಾಬಾ ಅವರ ಚರಣಾವಿಂದಗಳಲ್ಲಿಟ್ಟು ಪ್ರಾರ್ಥಿಸಿದರು. ಆಗ ದಯಾಮರರು, ಶಾಂತಿ ಸ್ವರೂಪರು ಆದ ಬಾಬಾ ಅವರು ಮಸೂದೆಯಲ್ಲಿ ಶರಣು ಬಂದವರಿಗೆ ಈ ಜನ್ಮದಲ್ಲಿ ಕಷ್ಟ ಬರಲಾರದು. ಈಗ ನೀವು ಕಷ್ಟ ಮುಕ್ತರಾಗುತ್ತೀರಿ. ಈ ಊದಿಯನ್ನು ಹುಡುಗನಿಗೆ ಹಚ್ಚಿರಿ. 1 ವಾರದೊಳಗೆ ಗುಣ ಕಂಡು ಬರುತ್ತದೆ. ಪರಮಾತ್ಮನಲ್ಲಿ ನಂಬಿಕೆ ಇಡಿ. ಇದು ಮಸೂದೆಯಲ್ಲ, ದ್ವಾರಕಾಮಾಯಿ. ಯಾರು ಈ ದ್ವಾರಕಾಮಾಯಿಯಲ್ಲಿ ಕಾಲಿಡುತ್ತಾರೆಯೋ ಅವರ ಕಷ್ಟಗಳೆಲ್ಲ ನಿವಾರಣೆಯಾದಂತೆಯೇ ಎಂದು ಹೇಳಿ ಸಂತೈಸಿದರು. ಮಗನನ್ನು ಬಾಬಾ ಅವರ ಮುಂದೆ ಕೂರುಡಿಸಿದರು. ಬಾಬಾ ಅವರು ಹುಡುಗನಿಗೆ ನೋವಿನ ಜಾಗದಲ್ಲಿ ಕೈಯಾಡಿಸಿ ಅವನ ಕಡೆಗೆ ಪ್ರೀತಿಯ ನೋಟವನ್ನು ಬೀರಿದರು. ಅವನಿಗೆ ಇದರಿಂದ ಸ್ವಲ್ಪ ಗುಣ ಬಂದು ಕೆಲವು ದಿನಗಳ ನಂತರ ಪೂರ್ತಿ ಗುಣವಾಯಿತು. ನಂತರ ಅವರು ಬಾಬಾ ಅವರ ಆಶೀರ್ವಾದ ಪಡೆದು ತಮ್ಮ ಊರಿಗೆ ಹಿಂತಿರುಗಿದರು. ಇದನ್ನು ಕೇಳಿದ ಹುಡುಗನು ಚಿಕ್ಕಪ್ಪನ ಆಶ್ಚರ್ಯಗೊಂಡು ಶಿರ್ಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಲು ಹೊರಟಿದ್ದರು. ಆದರೆ ಕೆಲವರು ಮಾಲಿಂಗಾವ ಮತ್ತು ಮಾಣವಾಡಗಳಲ್ಲಿ ಬಾಬಾ ಅವರ ವಿರುದ್ಧ ಅಪಪ್ರಚಾರ ಮಾಡಿ ಮನಸ್ಸನ್ನು ಕೆಡಿಸಿದರು. ಆದುದರಿಂದ ಶಿರ್ಡಿಗೆ ಹೋಗುವ ತಮ್ಮ ನಿರ್ಣಯವನ್ನು ಬದಲಿಸಿ ಅವರು ನೇರವಾಗಿ ಮುಂಬಯಿಗೆ ಬಂದರು. ಅವರು ರಜಾ ದಿನಗಳಲ್ಲಿ ಅಲಿಬಾಗದಲ್ಲಿ ಕಳೆಯಬೇಕೆಂದು ಇಚ್ಛಿಸಿದರು. ಆದರೆ ಅವರು ಮುಂಬಯಿಯಲ್ಲಿ ತಂಗಿದ್ದಾಗ ಸತತವಾಗಿ 3 ದಿನ ರಾತ್ರಿ ಇನ್ನೂ ನನ್ನನ್ನು ನಂಬಲಾರೆಯಾ ಎಂಬ ಧ್ವನಿ ಅವರಿಗೆ ಕೇಳಿಸಿತ್ತು. ಆಗ ಅವರು ತಮ್ಮ ಮನಸ್ಸನ್ನು ಬದಲಿಸಿ ಶಿರ್ಡಿಗೆ ಹೊರಡಲು ನಿರ್ಧರಿಸಿದರು. ಆದರೆ ಅಂದು ಅವರು ಬಹಳ ರೋಗದಿಂದ ನರಳುತ್ತಿದ್ದ ಒಬ್ಬ ರೋಗಿಯನ್ನು ಉಪಚರಿಸಬೇಕಾಗಿತ್ತು. ಆದುದರಿಂದ ಶಿರ್ಡಿಗೆ ಹೋಗುವುದನ್ನು ಸ್ವಲ್ಪ ಮುಂದೂಡಬೇಕಾಗುವುದು ಎಂದು ಭಾವಿಸಿದರು. ಆಗ ಅವರು ಈ ದಿವಸವೇ ರೋಗಿಗೆ ಗುಣವಾದರೆ ನಾಳೆಯೇ ಶಿರ್ಡಿಗೆ ಹೊರಡುವೆನೆಂದು ನಿರ್ಣಯ ಮಾಡಿಕೊಂಡರು. ಅದೇ ಕ್ಷಣದಲ್ಲಿ ರೋಗಿಗೆ ಜ್ವರ ಕಡಿಮೆಯಾಗಿ ಸಾಮಾನ್ಯ ಸ್ಥಿತಿಗೆ ಬಂದನು. ಆಗ ತಮ್ಮ ನಿರ್ಧಾರದಂತೆ ತಮ್ಮ ಶಿರ್ಡಿಗೆ ಹೊರಟರು. ಮಸೂದಿಯನ್ನು ಪ್ರವೇಶಿಸಿ ಬಾಬಾ ಅವರ ದರ್ಶನ ಪಡೆದು ನಮಸ್ಕಾರ ಮಾಡಿದರು. ಅಲ್ಲಿ ಅವರು 4 ದಿನ ಇದ್ದು ನಂತರ ಬಾಬಾ ಅವರ ಊದಿಯನ್ನು ಆಶೀರ್ವಾದವನ್ನು ಪಡೆದು ಹಿಂತಿರುಗಿದರು. ಅಲ್ಲಿಂದ ಬಂದು 15 ದಿನಗಳಲ್ಲಿಯೇ ಅವರಿಗೆ ವಿಜಾಪುರಕ್ಕೆ ಮೇಲಿನ ಹುದ್ದೆಗೆ ವರ್ಗವಾಯಿತು. ಈ ರೀತಿ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ನೆಲೆಗೊಂಡಿತು. ಡಾಕ್ಟರ್ ಪಿಳ್ಳೆಯವರು ಬಾಬಾ ಅವರ ಆತ್ಮೀಯ ಭಕ್ತರಾಗಿದ್ದರು. ಬಾಬಾ ಅವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಮತ್ತು ಅವರಿಗೆ ಬಾವು ಎಂದು ಕರೆಯುತ್ತಿದ್ದರು. ಸಮಸ್ತ ವಿಚಾರಗಳಲ್ಲಿಯೂ ಅವರೊಡನೆ ಚರ್ಚಿಸುತ್ತಿದ್ದರು ಮತ್ತು ಅವರನ್ನು ಯಾವಾಗಲೂ ತಮ್ಮ ಪಕ್ಕದಲ್ಲೇ ಕೂಡಿಸಿಕೊಳ್ಳುತ್ತಿದ್ದರು. ಒಮ್ಮೆ ಅವರ ಕಾಲಿಗೆ ನಾರುಗಳಾಗಿ ಬಹಳ ವ್ಯಥೆಯಾಗುತ್ತಿತ್ತು. ವೇದನೆಯಿಂದ ಅವರು ನರಳುತ್ತಿದ್ದರು. ಅವರು ಕಾಕಾ ಸಾಹೇಬರನ್ನು ಕುರಿತು, ನನಗೆ ತಡೆಯಲಾರದಷ್ಟು ನೋವಾಗುತ್ತಿದೆ, ಮರಣವೇ ಲೇಸೆನ್ನಿಸುತ್ತಿದೆ. ಇದನ್ನು ನನ್ನ ಪೂರ್ವ ಜನ್ಮದ ಕರ್ಮಫಲ. ಬಾಬಾ ಅವರ ಹತ್ತಿರ ಹೋಗಿ ಈ ಪೂರ್ವ ಜನ್ಮದ ಕರ್ಮವನ್ನು ಮುಂದಿನ 10 ಜನ್ಮಗಳಿಗೆ ವರ್ಗಾಯಿಸಿ ನೋವನ್ನು ನಿಲ್ಲಿಸಿದರಿಂದ ಕೇಳಿರಿ ಎಂದು ಹೇಳಿದರು. ಆಗ ದೀಕ್ಷಿತರು ಬಾಬಾ ಹತ್ತಿರ ಬಂದು ಪಿಳ್ಳೆಯವರ ಬೇಡಿಕೆಯನ್ನು ತಿಳಿಸಿದರು. ಆಗ ಕರುಣೆಯಿಂದ ಬಾಬಾ ಅವರಿಗೆ ಧೈರ್ಯವಾಗಿ ಇರುವಂತೆ ಹೇಳು, ಮುಂದಿನ 10 ಜನ್ಮಗಳಿಗೆ ಇನ್ನು ಕೆಲವೇ 10 ದಿನ ನೋವು ತಡೆದರೆ ಸಾಕು. ಪ್ರಾಪಂಚಿಕ ಮತ್ತು ಪರಮಾತ್ಮಿಕ ಸುಖಗಳನ್ನು ನೀಡಲು ನಾನಿರುವಾಗ ಅವನು ಏಕೆ ಮರಣವನ್ನು ಇಚ್ಛಿಸಬೇಕು? ಯಾರು ಹೆಗಲ ಮೇಲಾದರೂ ಕೂಡಿಸಿಕೊಂಡು ಅವನೇ ಇಲ್ಲಿಗೆ ಕರೆದುಕೊಂಡು ಬಾ, ಅವರು ಕಷ್ಟವನ್ನು ನಿವಾರಣೆ ಮಾಡುವೆ ಎಂದು ಹೇಳಿ ಕಳಿಸಿದರು. ಕಾಕ ಅವರು ಡಾಕ್ಟರ್ ಪಿಳ್ಳೆಯವರನ್ನು ಕರೆತಂದು ಬಾಬಾ ಅವರ ಬಳಿ ಕೂಡಿಸಿದರು. ಆಗ ಬಾಬಾ ಅವರು ಅವರಿಗೆ ತಮ್ಮ ಒರುಗುವ ದಿಂಬನ್ನು ಕೊಟ್ಟು, ಶಾಂತಿಯಿಂದ ಇಲ್ಲಿ ಮಲಗು. ಪೂರ್ವ ಜನ್ಮದ ಕರ್ಮಫಲವನ್ನು ಅನುಭವಿಸಿ ಮುಗಿಸದೆ ಸೂಕ್ತವಾದ ಚಿಕಿತ್ಸೆ. ನಮ್ಮ ಕರ್ಮಗಳೇ ನಮ್ಮ ಸುಖ ದುಃಖಗಳ ಕಾರಣ. ಏನೇ ಬರಲಿ ತಾಳ್ಮೆಯಿಂದ ಸಹಿಸಬೇಕು, ಎದೆಗುಂದಬಾರದು. ದೇವರು ದೊಡ್ಡವನು, ಅವನು ಅನಾವರತವು ಧ್ಯಾನಿಸುತ್ತಿರು. ಅವನು ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ. ನೀನು ನಿನ್ನ ತನು, ಮನ ಮತ್ತು ಧನ ಇವೆಲ್ಲವನ್ನು ಅವನಿಗೆ ಅರ್ಪಿಸಿ ಶರಣಾಗತನಾಗು ಎಂದರು. ಈ ಮೊದಲು ನಾನಾ ಸಾಹೇಬ್ ಚಂದೋರಕರ ಅವರು ಡಾಕ್ಟರನ ಕಾಲಿಗೆ ಪಟ್ಟಿಸುತ್ತಿದ್ದರು. ಅದನ್ನು ನೋಡಿ ಬಾಬಾ ಅವರು, ಅವನೊಬ್ಬ ಹುಚ್ಚ,
ಈ ಕಟ್ಟನ್ನು ಬಿಚ್ಚಿ ಎಸೆ, ಇಲ್ಲದಿದ್ದರೆ ಮರಣ ಹೊಂದುವೆ. ಈಗ ಒಂದು ಕಾಗೆ ಬಂದು ನಿನ್ನ ಕಾಲನ್ನು ಕುಕ್ಕುತ್ತದೆ, ಆಗ ನಿನಗೆ ಗುಣವಾಗುತ್ತದೆ ಎಂದರು. ಈ ರೀತಿ ಸಂಭಾಷಣೆ ನಡೆದಾಗ ಮಸೂದೆಯನ್ನು ಗೂಡಿಸುವ ಅಬ್ದುಲ್ಲನು ದೀಪಗಳನ್ನು ಹಚ್ಚುತ್ತಾ ಅಕಸ್ಮಾತ್ ಪಿಳ್ಳೆಯವರ ಕಾಲನ್ನು ತುಳಿದನು. ಆದ್ದರಿಂದ ಕಾಲಿನಲ್ಲಿದ್ದ ನಾರುಗಳೆಲ್ಲ ಹೊರಗೆ ಬಂದವು. ಡಾಕ್ಟರ್ ಪಿಳ್ಳೆ ನೋವು ತಡೆಯಲಾರದೆ ಕೂಗಿಕೊಂಡು ಸ್ವಲ್ಪ ಹೊತ್ತಿನ ಮೇಲೆ ಅವರು ಒಮ್ಮೆ ಆಡುವುದನ್ನು ಒಮ್ಮೆ ಅಳುವುದನ್ನು ಆರಂಭ ಮಾಡಿದರು. ಆಗ ಬಾಬಾ ಅವರು, ನೋಡು, ಬಹುವಿಗೆ ಗುಣವಾಗಿದೆ, ಆಡುತ್ತಿದ್ದಾನೆ ಎಂದರು. ಆಗ ಪಿಳ್ಳೆಯವರು, ಕಾಗೆ ಯಾವಾಗ ಬರುವುದು ಎಂದು ಅಂಜುತ್ತಾ ಕೇಳಲು ಬಾಬಾ, ಕಾಗೆ ಬಂದಿದ್ದನ್ನು ನೋಡಲಿಲ್ಲವೇ? ಪುನಃ ಬರುವುದಿಲ್ಲ. ಅಬ್ದುಲ್ಲನೇ ಕಾಗೆ. ಈಗ ನೀನು ವಾಡಕ್ಕೆ ಹೋಗಿ ವಿಶ್ರಮಿಸಿಕೊ, ಗುಣವಾಗುತ್ತದೆ ಎಂದು ಕೇಳಿ ಕಳಿಸಿದರು. ಡಾಕ್ಟರ್ ಪಿಳ್ಳೆ ನೋವಿಗೆ ಊದಿ ಹಚ್ಚಿದರು ಮತ್ತು ಅದನ್ನು ನೀರಿನಲ್ಲಿ ಬೆರೆಸಿ ಕುಡಿಯಲು ಆರಂಭ ಮಾಡಿದರು. ಬೇರೆ ಯಾವ ಔಷಧಿಯನ್ನು ತೆಗೆದುಕೊಳ್ಳಲಿಲ್ಲ. 10 ದಿನಗಳಿಗೆ ಅವರ ಪೂರ್ಣ ಗುಣ ಹೊಂದಿದ್ದರು. ಶ್ಯಾಮ ಅವರ ನಾದಿನಿ. ಶ್ಯಾಮ ಅವರ ಕಿರಿಯ ಸಹೋದರರಾದ ಪಾಪೂಜಿ ಸಾವುಲ್ ಬಾವಿ ಊರ ಹತ್ತಿರ ವಾಸಿಸುತ್ತಿದ್ದರು. ಒಂದು ಸಾರಿ ಅವರ ಪತ್ನಿಗೆ ಪ್ಲೇಗ್ ಅಂಟಿಕೊಂಡಿತ್ತು. ಜ್ವರ ಬಹಳವಾಗುತ್ತಿತ್ತು. ಪ್ಲೇಗ್ ಗುಳ್ಳೆಗಳು ಬೆಳೆದಿದ್ದವು. ಆಗ ಬಾಪೂಜಿ ಶಿರಡಿಯಲ್ಲಿ ಅಣ್ಣ ಶ್ಯಾಮನ ಅವರ ಬಳಿಗೆ ಓಡಿ ಹೋಗಿ ಸಹಾಯವನ್ನು ಅಪೇಕ್ಷಿಸಿದನು. ಆಗ ಅವರು ಗಾಬರಿಕೊಂಡರು. ಕೂಡಲೇ ಬಾಬಾ ಅವರ ಹತ್ತಿರ ಪ್ಲೇಗ್ ಗುಣಪಡಿಸುವಂತೆ ಇಬ್ಬರು ಬೇಡಿಕೊಂಡರು. ಆಗ ಬಾಬಾ, ಈಗ ಬಹಳ ರಾತ್ರಿಯಾಗಿದೆ, ನೀನು ಹೋಗಬೇಡ, ಅವಳಿಗೆ ಸ್ವಲ್ಪ ಊದಿ ಕಳಿಸಿ ಕೊಡು. ಜ್ವರಕ್ಕೆ ಮತ್ತು ಗುಳ್ಳೆಗಳಿಗೆ ಏಕೆ ಹೆದರಬೇಕು? ದೇವರೇ ನಮ್ಮ ಗುರು ತಂದೆ, ಅವಳಿಗೆ ಗುಣವಾಗುವುದು. ಈಗ ಊರಿಗೆ ನೀನು ಹೋಗಲೇಬೇಡ, ಬೆಳಿಗ್ಗೆ ನೋಡಿಕೊಂಡು ಕೂಡಲೇ ಮರಳಿ ಬಾ ಎಂದು ಹೇಳಿದರು. ಶ್ಯಾಮ ಅವರಿಗೆ ಬಾಬಾ ಅವರ ಊದಿಯಲ್ಲಿ ಪೂರ್ಣ ವಿಶ್ವಾಸವಿತ್ತು. ಆದುದರಿಂದ ತಮ್ಮನಿಗೆ ಊದಿಯನ್ನು ಕೊಟ್ಟು ಕಳಿಸಿದರು. ಆ ಗುಳ್ಳೆಗಳ ಮೇಲೆ ಅದನ್ನು ಹಚ್ಚಿ ಸ್ವಲ್ಪ ಊದಿಯನ್ನು ನೀರಿಗೆ ಬೆರೆಸಿ ರೋಗಿಗೆ ಕೊಡಲಾಯಿತು. ಆ ಕ್ಷಣವೇ ರೋಗಿಗೆ ಮೈಯೆಲ್ಲ ಬೆವರು ಬಂದು ಜ್ವರ ಕಡಿಮೆಯಾಗಿ ನಿದ್ರೆ ಬಂದಿತ್ತು. ಮರುದಿನ ಬೆಳಗ್ಗೆ ಜ್ವರ ಮಾಯವಾಯಿತು. ಮನೆ ಕೆಲಸದಲ್ಲಿ ತೊಡಗಿದ್ದ ಅವಳು ನೋಡಿ ಬಾಪೂಜಿಯವರಿಗೆ ಆಶ್ಚರ್ಯಗೊಂಡರು. ಅದೇ ದಿನ ಬೆಳಗ್ಗೆ ಶ್ಯಾಮ ಬಾಬಾ ಅವರ ಅಪ್ಪಣೆ ಪಡೆದು ಬಂದು ಅವಳ ಚಹಾ ಮಾಡುತ್ತಿದ್ದನ್ನು ನೋಡಿ ಆಶ್ಚರ್ಯಪಟ್ಟರು. ತಮ್ಮನನ್ನು ಕೇಳಲಾಗಿ ಊದಿಯಿಂದ ಅವಳಿಗೆ ಸಂಪೂರ್ಣ ಗುಣವಾಯಿತೆಂದು ಹೇಳಿದರು. ಆಗ ಬೆಳಗ್ಗೆ ಹೋಗಿ ಕೂಡಲೇ ಮರಳಿ ಬಾ ಎಂದು ಬಾಬಾ ಅವರ ಮಾತಿನ ಮರ್ಮವನ್ನು ಶ್ಯಾಮ ತಿಳಿದುಕೊಂಡರು. ಶ್ಯಾಮ ಚಹಾ ಕುಡಿದು ಶಿರಡಿಗೆ ಹಿಂತಿರುಗಿ ಬಾಬಾ ಅವರಿಗೆ ವಂದಿಸಿ, ಹೇ ದೇವ, ನಿಮ್ಮ ನಾಟಕವೇನು? ನೀವೇ ಮೊದಲು ಬಿರುಗಾಳಿಯನ್ನೆಬ್ಬಿಸಿ ನಂತರ ನೀವೇ ಅದನ್ನು ಶಾಂತ ಮಾಡುತ್ತೀರಿ ಅನ್ನಲು ಬಾಬಾ, ಕರ್ಮದ ದಾರಿ ಬಹಳ ರಹಸ್ಯವಾದದ್ದು. ನಾನೇನು ಮಾಡಿದ್ದರೂ ಅವರವರ ಅದೃಷ್ಟವಂತ ಆಗುತ್ತದೆ. ಅದಕ್ಕೆ ನಾನು ಅವುಗಳ ವೀಕ್ಷಕನು ಮಾತ್ರ. ಪರಮಾತ್ಮನೇ ಸರ್ವನಾಟಕ ಸೂತ್ರಧಾರಿ. ಅವನು ದಯಾಮಯೇನು. ನಾನೇನು ದೇವರೂ ಅಲ್ಲ ಅಥವಾ ಪರಮಾತ್ಮನೂ ಅಲ್ಲ. ನಾನು ಅವನ ಸೇವಕ. ಯಾವಾಗಲೂ ಅವನನ್ನೇ ಸ್ಮರಿಸುತ್ತೇನೆ. ಯಾರು ತಮ್ಮ ಅಹಂಭಾವಗಳನ್ನು ತಳ್ಳಿ ದೇವರನ್ನು ನಂಬಿ ಅವನಲ್ಲಿ ಶರಣಾಗತಿ ಹೊಂದುತ್ತಾರೆಯೋ ಅವರಿಗೆ ವಿಪತ್ತುಗಳು ದೂರವಾಗಿ ಬಂಧನದಿಂದ ಮುಕ್ತರಾಗುತ್ತಾರೆ ಎಂದು ಉತ್ತರಿಸಿದ್ದರು. ಇರಾನಿಯವರ ಪುತ್ರಿ. ಈಗ ಮುಂಬಯಿಯ ಇರಾನಿಯವರ ಅನುಭವ ನೋಡೋಣ. ಅವರ ಹಿರಿಯ ಮಗಳಿಗೆ ಪ್ರತಿ ಗಂಟೆಗೂ ಮಲರೋಗವು ಬರುತ್ತಿತ್ತು. ಆ ರೋಗ ಬಂದಾಗ ಅವಳು ಕುಗ್ಗಿ ಮಾತನಾಡಲು ಸಹ ಶಕ್ತಿ ಇಲ್ಲದೆ ಮೂರ್ಛೆ ಬೀಳುತ್ತಿದ್ದಳು. ಯಾವ ಚಿಕಿತ್ಸೆಯಿಂದಲೂ ಗುಣ ಕಾಣಲಿಲ್ಲ. ಕಾರಣ ಅವರ ಕೆಲವು ಸ್ನೇಹಿತರು ಊದಿಯನ್ನು ಶಿಫಾರಸು ಮಾಡಿ ವೀರ್ಲೆ ಪಾಳ್ಯದಲ್ಲಿದ್ದ ಕಾಕಾ ಸಾಹೇಬ್ ದೀಕ್ಷಿತ ಅವರಿಂದ ಅದನ್ನು ತೆಗೆದುಕೊಂಡು ಬರಲು ಹೇಳಿದರು. ಅದನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಯಲು ಕೊಟ್ಟರು. ಇದಾದ ನಂತರ ಮೊದಲು ಗಂಟೆಗೊಮ್ಮೆ ಬರುತ್ತಿದ್ದ ರೋಗವು 7 ಗಂಟೆಗಳಿಗೊಮ್ಮೆ ಬರಲು ಆರಂಭವಾಗಿ ಬರಬರುತ್ತಾ ಕೆಲವು ದಿನಗಳ ನಂತರ ಪೂರ್ತಿ ಗುಣವಾಯಿತು. ಮೂತ್ರಕೋಶದಲ್ಲಿ ಕಲ್ಲು. ಅರ್ಧ ಸಮೀಪ ಒಂದು ಗ್ರಾಮದ ಒಬ್ಬ ವೃದ್ಧ ಗೃಹಸ್ಥರ ಮೂತ್ರಕೋಶದ ಕಲ್ಲಿನಿಂದ ಬಹಳ ನರಳುತ್ತಿದ್ದರು. ಇಂತಹ ಕಲ್ಲುಗಳನ್ನು ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆಯಿಂದ ತೆಗೆದು ಹಾಕುತ್ತಾರೆ. ಆದುದರಿಂದ ಅವರ ಸ್ನೇಹಿತರು ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಲು ಹೇಳಿದರು. ಆಗಲೇ ಅವರಿಗೆ ಬಹಳ ವಯಸ್ಸಾಗಿ ಕೃಶರಾಗಿದ್ದರು. ಕಾರಣ ಶಸ್ತ್ರಚಿಕಿತ್ಸೆಗೆ ಅವರು ಸಮ್ಮತಿಸಲಿಲ್ಲ. ಆ ಸಮಯಕ್ಕೆ ಸೆರೆಗೆ ಆ ಊರಿನ ಇನಾಮದಾರರು ಅಲ್ಲಿಗೆ ಬಂದರು. ಅವರು ಬಾಬಾ ಅವರ ಭಕ್ತರಾಗಿದ್ದರಿಂದ ಯಾವಾಗಲೂ ಊದಿಯನ್ನು ತಮ್ಮ ಹತ್ತಿರ ಇಟ್ಟುಕೊಂಡು ಇರುತ್ತಿದ್ದರು. ಕೆಲವು ಸ್ನೇಹಿತರ ಹೇಳಿಕೆಯಂತೆ ಆ ವೃದ್ಧನ ಮಗನು ಇನಾಮದಾರರಿಂದ ಸ್ವಲ್ಪ ಊದಿ ತಂದು ಅದನ್ನು ನೀರಿನಲ್ಲಿ ಹಾಕಿ ತನ್ನ ತಂದೆಗೆ ಕುಡಿಸಿದನು. ಅದನ್ನು ಸೇವಿಸಿದ 5 ನಿಮಿಷಗಳಲ್ಲಿಯೇ ಆ ಕಲ್ಲು ಕರಗಿ ಮೂತ್ರ ರೂಪದಲ್ಲಿ ಹೊರಗೆ ಬಂದಿತ್ತು. ಅಂದಿನಿಂದ ಅವರ ಬೇನೆ ಕೊನೆಗೊಂಡಿತು.
ಮುಂಬಯಿಯ ಕಾಯಸ್ಥ ಪ್ರಭು ಮತದ ಮಹಿಳೆಯೊಬ್ಬಳಿಗೆ ಹೆರಿಗೆ ಸಮಯದಲ್ಲಿ ಪ್ರತಿ ಸಲ ಬಹಳ ಯಾತನೆಯಾಗುತ್ತಿತ್ತು. ಗರ್ಭಿಣಿಯಾಗಿದ್ದಾಗ ಅವಳು ಬಹಳ ಎದುರುತ್ತಿದ್ದಳು. ಆಗ ಕಲ್ಯಾಣದ ಸಾಯಿ ಭಕ್ತ ರಾಮ ಮಾರುತಿ ಅವರ ಮುಂದಿನ ಹೆರಿಗೆಗೆ ಶಿರ್ಡಿಗೆ ಅವಳನ್ನು ಕರೆತಂದು ಹೋಗುವಂತೆ ಅವಳ ಪತಿಗೆ ಹೇಳಿದಳು. ಅವಳು ಗರ್ಭಿಣಿಯಾದಳು. ದಂಪತಿಗಳಿರುವರು ಶಿರ್ಡಿಗೆ ಬಂದು ಬಾಬಾ ಅವರ ಸೇವೆ ಮಾಡತ್ತಿದ್ದರು. ಹೆರಿಗೆ ಸಮಯ ಬಂದಿತು. ತಡೆಯಲು ಅಹರದಷ್ಟು ನೋವಾಯಿತು. ಏನೂ ತೋಚಲಿಲ್ಲ. ಅವಳು ಬಾಬಾ ಅವರನ್ನು ಪ್ರಾರ್ಥಿಸಿದಳು. ಆ ಸಮಯಕ್ಕೆ ಸರಿಯಾಗಿ ಪಕ್ಕದ ಮನೆಯ ಹೆಂಗಸೊಬ್ಬಳು ಬಂದು ಬಾಬಾ ಅವರನ್ನು ಪ್ರಾರ್ಥಿಸಿ ಸ್ವಲ್ಪ ಊದಿಯನ್ನು ನೀರಿಗೆ ಬೆರೆಸಿ ಕುಡಿಸಿದಳು. ಕೇವಲ 5 ನಿಮಿಷಗಳಲ್ಲಿ ಸುಖವಾಗಿ ಹೆರಿಗೆ ಆಯಿತು. ಆದರೆ ಕೂಸು ಮಾತ್ರ ಗರ್ಭದಲ್ಲಿಯೇ ಮರಣ ಹೊಂದಿತ್ತು. ಸುಖವಾದ ಹೆರಿಗೆ ಆದುದರಿಂದ ಬಾಬಾ ಅವರನ್ನು ಹೃತ್ಪೂರ್ವಕವಾಗಿ ದಂಪತಿಗಳನ್ನು ವಂದಿಸಿದ್ದರು. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಾಯಿ ಸಚ್ಚರಿತ್ರೆ 34ನೇ ಅಧ್ಯಾಯ ಮುಕ್ತಾಯವಾಯಿತು.